ಹಾಯ್, ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಪ್ರಪಂಚ. ನಾನಿವತ್ತು ಸಿಮೆಂಟಿನ ಅಡಿಗೆ ಒಲೆ ಮತ್ತು ತುಳಸಿ ಕಟ್ಟೆಯನ್ನು ಹೇಗೆ ಮಾಡ್ತಾರೆ, ಏನೇನು ಇದಕ್ಕೆ ಮರಳು ಮತ್ತು ಜಲ್ಲಿ ಪೌಡ್ರನ್ನು ಹಾಕಿದ್ದಾರೆ ಮತ್ತು ಸಿಮೆಂಟ್ ಹಾಕ್ತಾ ಇದ್ದಾರೆ ನೋಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು. ಇದಕ್ಕೆ ಇವಾಗ ನೀರು ಹಾಕಿ ಅದರ ಹದಕ್ಕೆ ಕಲಿಸ್ಕೊತಾ ಇದ್ದಾರೆ. ಈ ಥರ ಒಲೆ ಹಚ್ಚಿರುತ್ತೆ, ಅದಕ್ಕೆ ಸಿಮೆಂಟ್, ಮರಳು ಮತ್ತು ಜಲ್ಲಿ ಪೌಡ್ರನ್ನು ಹಾಕಿದ್ದನ್ನು ಹಾಕ್ತಾರೆ. ಇದಕ್ಕೆ ಹಂಚಿನ ಪೀಸ್ಗಳನ್ನು ಕೂಡ ಹಾಕ್ತಾರೆ, ಯಾಕಂದರೆ ಒಲೆ ಬಿರುಕು ಬರಬಾರ್ದು ಮತ್ತು ಆ ಹೀಟನ್ನು ತಡ್ಕೊಳ್ಳೋ ಅಂಥ ಸಾಮರ್ಥ್ಯ ಇದೆ ಅಂತ ಮಧ್ಯ ಮಧ್ಯ ಹಂಚಿನ ಪೀಸ್ಗಳನ್ನು ಹಾಕ್ತಾರೆ ನೋಡಿ. ಹಾಕ್ತಾ ಇದ್ದಾರೆ ಅವರು. ಇದಕ್ಕೆ ಮೇಲಿಂದ ಸಿಮೆಂಟಿನ ಪೌಡ್ರನ್ನು ಹಾಕ್ತಾ ಇದ್ದಾರೆ ನಯಸ ಮಾಡಲಿಕ್ಕೆ. ಮಾಡ್ತಾ ಇದ್ದಾರೆ. ಇವಾಗ ಇದು ಒಂದು ಒಲೆ ಅಂದರೆ 50% ಮುಗೀತು ನೋಡಿ. ಒಲೆಯನ್ನು ಒಂದಿನ ಬಿಟ್ಟು ಈಗ ತೆಗಿತಾರೆ. ಇದಷ್ಟು ನಿನ್ನೆ ಮಾಡಿರೋದು. ದಿನಕ್ಕೆ ಅವರು 20 ಪೀಸ್ಗಳನ್ನು ಮಾಡ್ತಾರೆ. ಒಂದು ಒಲೆಗೆ ಇಂತಿಷ್ಟು ಅಂತ ಅವ್ರದ್ದು ಮಾಡೋವ್ರದ್ದು. ಇವಾಗ ಪಾತ್ರೆಯನ್ನು ಇಡಲಿಕ್ಕೆ ಸ್ವಲ್ಪ ಹೈಟ್ ಬೇಕಲ್ಲ, ಅದನ್ನು ಮಾಡ್ತಾ ಇದ್ದಾರೆ. ಅದರ ಪೀಸನ್ನು ಫಸ್ಟ್ ಅವ್ರು ಮಾಡಿ ಇಟ್ಕೋತಾರೆ. ಇದಕ್ಕೆ ಫಸ್ಟು ಮೇಲಿಂದ ಒಂದು ತಿಳಿ ಅಂದರೆ ಸಿಮೆಂಟಿನ ನೀರನ್ನು ಮೇಲೆ ಹಾಕಿರ್ತಾರೆ ಮತ್ತು ನಯಸ ಬರಲಿ ಅಂತ. ನೋಡಿ, ಒಲೆಗೆ ಹಚ್ಚಲಿಕ್ಕೆ ಬಣ್ಣವನ್ನು ಕಲಿಸ್ತಾ ಇದ್ದಾರೆ. ಇದಕ್ಕೆ ಸಪ್ರೇಟ್ ಆಗಿರೋಂಥ ಬಣ್ಣ ಕೂಡ ಸಿಗತ್ತೆ ಮಾರ್ಕೆಟಲ್ಲಿ. ಇದನ್ನು ಅದರ ಹದಕ್ಕೆ ಅನುಗುಣವಾಗಿ ಮಿಕ್ಸ್ ಮಾಡ್ಕೋತಾರೆ. ಎಷ್ಟು ನೀರು ಬೇಕು ಅಂತ ನೋಡಿಕೊಂಡು ಕಲಿಸ್ಕೋತಾರೆ. ಇಲ್ಲಿ ಪಾಟ್ಗಳು ಕೂಡ ಮಾಡ್ತಾರೆ, ನೀವು ನೋಡ್ತಾ ಇರ್ಬೋದು.
ನೋಡಿ ಇವಾಗ ಬಣ್ಣವನ್ನು ಹಚ್ಚುತ್ತಾ ಇದ್ದಾರೆ. ನೋಡೋಕೆ ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ. ಒಂದು ಸಲ ಅಡುಗೆ ಮಾಡಿದ ತಕ್ಷಣ ಆ ಕಲರೆಲ್ಲ ಹೋಗಿಬಿಡತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಸಿಮೆಂಟಿನ ಒಲೆಯನ್ನು ಹೇಗೆ ಮಾಡ್ತಾರೆ ಅಂತ. ಈ ಥರ ಮಾಡಿರೋ ಒಲೆಗೆ ಒಂದು 2-3 ದಿನ ನೀರನ್ನು ಹಾಕಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಕಾಮೆಂಟ್, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.